शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे।
ಕೇಳುತ್ತಿದ್ದೀರಿ ಕೋಮಲ ಗಾಂಧಾರ. ನಿರ್ದೇಶನ ವಿ ಅನಂತ ರಂಗಾಚಾರ್. ಕನ್ನಡಕ್ಕೆ ಮಾಸು ಕೃಷ್ಣಮೂರ್ತಿ. ರಂಗದ ಮುಂದೆ ಸಂಜಯ ಶ್ರೀ ಬನವಾಸಿ ಕೃಷ್ಣಮೂರ್ತಿ, ಗಾಂಧಾರಿ ಶ್ರೀಮತಿ ಸರಸ್ವತಿ, ಭೀಷ್ಮ ಶ್ರೀ ಜೆ.ವಿ. ಚಂದ್ರಶೇಖರ, ಶಕುನಿ ಶ್ರೀ ಕೆ. ಪ್ರಭಾಕರ ಬಾಬು, ಧೃತರಾಷ್ಟ್ರ ಶ್ರೀ ಎ.ಪಿ. ರಾಮಕೃಷ್ಣ, ದುರ್ಯೋಧನ ಶ್ರೀ ಕೆ.ಎಸ್. ಮಂಜುನಾಥ್, ಪುರಜನರು ಶ್ರೀ ಬಿ.ವಿ. ರಾಮದಾಸ್, ಶ್ರೀ ಎಚ್. ರಾಜ್ಕುಮಾರ್, ಶ್ರೀ ಬಿ.ಸಿ. ವಿಜಯಕುಮಾರ್, ಶ್ರೀ ಆರ್.ಎಸ್. ಜಯಶಂಕರ್, ಶ್ರೀ ಚಿದಾನಂದ ಸ್ವಾಮಿ. ಸಂಗೀತ ರಾಮಚಂದ್ರ ಹಡಪದ. ರಂಗಸಜ್ಜಿಕೆ ಶ್ರೀ ಎಚ್. ರಾಜಕುಮಾರ್, ಶ್ರೀ ಕೆ.ಎನ್. ಅಶ್ವತ್ಥನಾರಾಯಣರಾವ್. ವಸ್ತ್ರಾಲಂಕಾರ ರವಿ, ಬೆಳಕು ಪುಟ್ಟಯ್ಯ. Hello. Now the play starts. Before starts, I will read the story of the play, that is synopsis. Kannada play presented by Karnataka Government Secretariat Cultural Association. Original script Dr. Shankar Shesh in Hindi, translated by M.S. Krishnamurthy in Kannada, directed by Shri Ananta Rangachar. Story. The play is one of the many modern interpretations of the Mahabharata. As the name itself suggests, Komala Gandhara presents the story of Mahabharata from Gandhari's perspective. The play begins with Gandhari's journey to Hastinapura for her marriage with Dhritarashtra. Though Gandhari is puzzled by many of the details about this mysterious journey, she meets with only evasive answers from those accompanying her. The bitterness she feels when she realizes how she has been tricked into marrying a blind man leaves its impact on everything she does from that moment onwards. She becomes a victim of her own decision to blindfold herself for the rest of her life as a mark of protest. Her children, deprived of their mother love, go astray and cause destruction through their selfish, willful deeds. Komala Gandhara, with powerful passages justifying Gandhari's sense of betrayal, play gives a new vision about Gandhari's inner feelings. Please see now Komala Gandhara. Thank you. ಕೇಳಿರಿ ಕೇಳಿರಿ, ಆರ್ಯ ಭೀಷ್ಮನ ಆಜ್ಞೆಯಂತೆ ಪಯಣವನ್ನು ಇಲ್ಲಿಗೆ ಮುಗಿಸತಕ್ಕದ್ದು. ಕುದುರೆಗಳನ್ನು ಬಿಚ್ಚಿ ಶಿಬಿರಗಳಲ್ಲಿ ಬೀಡು ಬಿಡಿ. ಇಂದು ಇಲ್ಲಿಯೇ ಬಿಡಾರ. ಆರ್ಯ ಭೀಷ್ಮನ ಆಜ್ಞೆಯನ್ನು ಪಾಲಿಸಬೇಕು, ಪಾಲಿಸಬೇಕು, ಪಾಲಿಸಲೇಬೇಕು. ನಮ್ಮ
ಬಾಯಿಂದ ಮತ್ತೆ ಶುರುವಾಗುತ್ತದೆ ಮನಸ್ಸಿನ ಮೇಲೆ ಅದೇ ಬರೆ ಬೇಸರದ ಪ್ರಯಾಣ ನಿಲ್ಲದಿದ್ದರೆ ಚೆನ್ನಾಗಿತ್ತು. ಪ್ರಯಾಣ ನಿಂತಿದ್ದೇ ತಡ ನನ್ನ ಅಡ್ಡಿ ಆತಂಕಗಳು ಇನ್ನಷ್ಟು ಹೆಚ್ಚಿಕೊಂಡವು. ಈಗ ಅವಳು ಇತ್ತ ಕಡೆಯೇ ಬರುತ್ತಿರಬಹುದು. ಬಂದೊಡನೆ ಪ್ರಶ್ನೆಗಳ ಬಾಣವನ್ನ ನನ್ನದೆಗೆ ಬಿಡುವಳು. ಅವಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿಲ್ಲ. ಸತ್ಯವನ್ನು ತಿಳಿದ ಮೇಲೂ ಒಂದು ಸುಳ್ಳನ್ನು ಏಕೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದೇನೆ? ಬಾಯಿ ಬಿಡಬೇಕೆನಿಸುತ್ತದೆ, ಬಿಡಲಾರೆ. ಕರ್ತವ್ಯದ ಮನೆಯಲ್ಲಿ ಪಾಪ ಮಾಡುವುದೇ ನಮ್ಮ ಹಣೆಯ ಬರಹವೇ. ಕರ್ತವ್ಯ ಎಂತಹದ್ದೆಂದರೆ ಅದಕ್ಕೆ ವ್ಯಾಖ್ಯಾನ ಮಾಡುವವನು ನಾನಲ್ಲ. ತಾವು ಇಲ್ಲಿದ್ದೀರೋ? ಸಂಜೆಯ ಚಲವನ್ನು ವೀಕ್ಷಿಸುತ್ತಿದ್ದೀರೇನೋ? ಏನನ್ನಾದರೂ ನೋಡುತ್ತಲೇ ಅಂದರೆ ಸುಂದರವಾದದಲ್ಲಿ ಸುಂದರವಾಗಿದೆ ಎಂದು ಜನರೂ ಇರುತ್ತಿದ್ದರಿಂದ ನನ್ನ ಅರ್ಥದಲ್ಲಿ ಒಂದು ವಸ್ತುವಿನ ಕೆಲವು ಆ ವಸ್ತುವಿನಲ್ಲಿ ಅದನ್ನು ಕಾಣುವ ಕಣ್ಣುಗಳಲ್ಲಿ ಅದಕ್ಕೂ ಮಿಗಿಲಾಗಿ ಮನಸ್ಥಿತಿಯಲ್ಲಿ ಅರ್ಥವಾಗಲಿಲ್ಲ. ನೀವು ಪ್ರತಿಯೊಂದು ಪ್ರಶ್ನೆ ಆರಕ್ಕಿಯನ್ನು ಏಕೆ ಗಮನಿಸುತ್ತೀರಿ? ಹೋಗಲಿ ಬಿಡಿ, ನನ್ನ ಮನಸ್ಸಿನ ಕಥೆಯನ್ನು ನಿಮಗೇಕೆ ಹೇಳಿದೆ? ನನ್ನ ಬಗೆಗೆ ಏಕಿಷ್ಟೊಂದು ಔದಾರ್ಯವೋ? ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಪುಟಿಯುತ್ತಿದೆ ಒಂದು ಕಿರಿನೀಚರಿ. ನೀವು ಖಂಡಿತ ನನ್ನಿಂದ ಏನನ್ನು ಮರೆಮಾಡಿ. ಬಹುಶಃ ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ವಿಷಯವನ್ನು ನನ್ನಿಂದ ಮರೆಮಾಡಿ. ವಿಚಿತ್ರ ಸ್ಥಿತಿ. ಒಬ್ಬರು ಬಿಟ್ಟೆನಿಲ್ಲ. ಎಲ್ಲರೂ ಮೌನವಾಗಿದ್ದು ಹಾಗೆಯನ್ನು ಹೆಬ್ಬವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಮಾತುಗಳನ್ನು ಕೇಳಲು ಏಕೆ ಇಷ್ಟೊಂದು ತಡರಾಗ್ತದೆ? ಅದರಿಂದ ಸತ್ಯದ ಸಾಕ್ಷಾತ್ಕಾರವೆಂದಿಸುವಾಗದು. ಬೇಕಾದರೆ ಕಾಲದ ಶಿಲೆಯನ್ನು ಕತ್ತರಿಸುತ್ತಿದೆ ಎನ್ನುವ ಭ್ರಮೆ ಉಂಟಾಗಬಹುದು. ಭೀಷ್ಮರು ನಮ್ಮ ಪಯಣವನ್ನು ಏಕಿದರು. ಅವರಿಚ್ಛೆ ಸಂಜೆಯಾಗಿದ್ದರೆ ಇದಕ್ಕೆ ಮುಂಚೆಯೂ ಆಗಿತ್ತು. ಆದರೂ ನಾವು ನಮ್ಮ ಪಯಣವನ್ನು ಬೆಳೆಸುತ್ತಲೇ ಇದ್ದೀವಿ. ಅದು ಅಲ್ಲದೆ ಇದೇನು ಬೀಳು ಬಿಡುವುದಾದರೆ ನೀವು ಪ್ರತಿಯೊಂದು ಪ್ರಶ್ನೆ ಆಳಕ್ಕಿಳಿದು ತಳಮುಟ್ಟುವ ನಿಮ್ಮ ಈ ಚಾಳಿ ತುಂಬಾ ದುಬಾರಿಯಾಗಿದೆ. ಹೋಗಲಿ, ಅತ್ತ ಕಡೆ ನೋಡಿ. ಅಲ್ಲಿ ಏನು ಇಲ್ಲ. ಅಲ್ಲಿ ಆ ಮಬ್ಬಿನಲ್ಲಿ ಮರೆಯಾಗುತ್ತಿರುವ ತಿರುವಿನ ಕಡೆಗೆ ವಿಕಾರವಾದ ದೊಡ್ಡ ಬಂಡೆ. ವಿಕಾರ ಎಂದು ಹೇಳಬೇಡಿ, ಅದು ಗಡಿ ಚಿಹ್ನೆ. ಅದರ ಈಚೆ ಕಡೆ ಇದೆ ಕಾರಣ. ಆಚೆಗಳಿಗೆ ಆರ್ಯವಲ್ಲ ಎಂದರೆ ನಾಳೆ ಬೆಳಿಗ್ಗೆ ನನ್ನ ಗಾಂಧಿ ನಮ್ಮಿಂದ ದೂರವಾಗಿದೆ. ಈ ಬೆಟ್ಟಗಳು, ಈ ಕಟ್ಟಬಯಲು, ಈ ಏರುಜಾರು ಸಂಜೆ ಹತ್ತಿರ ತುಂಬ ಹತ್ತಿರವಾಯಿತು. ನೋಡಿದ್ದೀರಾ? ಈಗ ನಿಮ್ಮ ಮನಸ್ಸಿನಲ್ಲಿ ಅಡಗಿದ ಗುಟ್ಟು ಹೇಗೆ ಹೊರಗಡೆ ಬಂದಿದ್ದು? ರೆಕ್ಕೆ ಇದ್ದಿದ್ದರೆ ಹಾರಿ ಹೋಗುತ್ತಿದ್ದೀರೋ ಏನು? ಎಲ್ಲಿಗೆ? ಅಲ್ಲಿಗೆ. ಅಲ್ಲಿ ನಿಮ್ಮಂತೆ ಇನ್ನೊಂದು ಮನ ಕಾಪುರದಿಂದ ಕಾಯಿತು. ಸದ್ಯ ಸುಮ್ಮನಿರುತ್ತೀರಾ? ಇದೀಗ ಸರಿ ಹೋಯಿತು. ಸುಮ್ಮನಿದ್ದರೂ ಕಷ್ಟ, ಬಾಯಿ ಬಿಟ್ಟರೂ ಕಷ್ಟ. ಆ ಶಿಲೆಗೆ ಪ್ರಣಾಮಗಳನ್ನು ಸಲ್ಲಿಸುವುದಿಲ್ಲವೇ? ಬಹುಶಃ ಅಂತಿಮ ಪ್ರಣಾಮ. ಏನು? ಬಹುಶಃ ಹಾಗಾದರೆ ನಾನು ಮತ್ತೆ ನನ್ನ ತವರಿಗೆ ಎಂದೂ ಮರಳಿ ಬರುವುದೇ ಇಲ್ಲವೇ? ಈ ಮಾತುಗಳು ನನ್ನ ಬಂದ ರಾಜಕುಮಾರಿ. ಅಂದರೆ ಭೀಷ್ಮರ ಮಾತುಗಳು. ಭೀಷ್ಮರ ಮಾತಿನಲ್ಲಿ ಏನೋ ಸಂಕೇತವಿದೆ. ಬರಲಿರುವ ಹೊಸದರ ಬದುಕಿ ಸಂಕೇತವೂ ಇಲ್ಲ, ಸಂಕೇತವೂ ಇಲ್ಲ. ನೀವು ಸುಮ್ಮನೆ ಗಟ್ಟಿಯನ್ನು ದುಃಖವನ್ನಾಗಿ ಮಾಡುತ್ತೀರಿ. ಈಗ ನೀವು ಯೋಚಿಸಬೇಕು ಧೃತರಾಷ್ಟ್ರನ ಬಗ್ಗೆ. ಒಂದು ಮಾತು ಕೇಳಲು ಸತ್ಯ. ಹೇಳಿ. ಅವರೇ ಗಾಂಧಾರಕ್ಕೆ ಬರಲಿಲ್ಲ. ಬರದಿದ್ದರೆ ಏನಾಯಿತು? ಭೀಷ್ಮರು ಬಂದರು, ಇಷ್ಟೊಂದು ಸೈನಿಕರು, ಸಾಮಾನು, ಸರಂಜಾಮು. ಇದು ನನ್ನ ದೃಷ್ಟಿಗೆ ಉತ್ತರ ಹೇಗಾದರು? ಇದರ ರಾಜಕುಮಾರಿ ನಾನು ಒಂದು ಸುಂದರವಾದ ಕನಸು. ಆತ ಮಿಂಚಂತೆ ಚಂಚಲನಾಗಿ ಬಿಳಿಯ ಕುದುರೆಯ ಮೇಲೆ ಓಡಿ
ಅದ್ಭುತ ಪ್ರಣಾಮ. ನಡೆಯಿರಿ, ಶಿಬಿರ ಕೊನೆಯಾಗಿದೆ. ಸತ್ಯವನ್ನು ಎಲ್ಲಿಯವರೆಗೆ ಮುಚ್ಚಿರುವುದು? ಇಂದಲ್ಲ ನಾಳೆ, ನಾಳೆಯಲ್ಲ ನಾಡಿದ್ದು. ಆದರೆ ನಾಳೆಗಾಗಿ ಇಂದಿನ ಕೂಗೇಕೆ? ಏಕೆಂದರೆ ನಾಳೆಗೆ ಅದು ಹೊರೆಯಾಗಬಾರದು ಎಂದು ಗಾಂಧಾರಕ್ಕೆ ಹೋಗುವಾಗಲೂ ನಾನು ನಿಮಗೆ ಅದರ ಸೂಚನೆಯನ್ನು ಕೊಟ್ಟಿದ್ದೆ. ಹೋಗಲಿ. ಅಂತಿಮ ಪ್ರಣಾಮ. ಇದರ ಮಾತಿನ ಪ್ರಭಾವವೇನಾಯಿತವಳಬೇಕು? ಬೆಚ್ಚಿ ಬಿದ್ದಳು. ಅಂದರೆ ಹೆದರಬೇಡಿ, ಸತ್ಯದ ಸುಳಿವು ಆಗಿಲ್ಲ ಅವಳಿಗೆ. ಆದರೆ ನಿಮ್ಮ ಮಾತುಗಳು ಅವಳ ಮೇಲೆ ಒಂದು ಬಂಡೆಯಂತೆ ಬಿತ್ತು. ಅದು ಸಹಜ. ಅಂದರೆ ಇಷ್ಟೊಂದು ನಿರುತ್ಸಾಹ, ಇಷ್ಟೊಂದು ನಿಸ್ಸಂಗತ್ವ, ಅನ್ಯಾಯ ಮಾಡಿದ ಮೇಲೆ ಇಷ್ಟೊಂದು ಶಾಂತಿ, ಇದು ಅನೀತಿಯಲ್ಲವೇ? ನಾನು ಕಾಣ ವ್ಯಾಖ್ಯಾನ ಹೇಗೆ ಆದರೆ ಇದು ರಾಜನೀತಿ ಎಂದು. ಅಂದರೆ ನೀನು ಸಾಧಾರಣ ಮಾತಿಗೆ ಕೊಂಚ ಹೆಚ್ಚೇ ಮಹತ್ವ ನೀಡುತ್ತಿದ್ದೀರಿ. ಈ ವಿವಾಹದಲ್ಲಿ ಈ ಹುಡುಗಿಗೂ ಮಹತ್ವವಿಲ್ಲ, ಧೃತರಾಷ್ಟ್ರನಿಗೂ ಮಹತ್ವ. ಇದಾದ ಮೇಲೂ ವಿವಾಹ? ಕೌರವರಿಗೆ ಉತ್ತರಾಧಿಕಾರಿ ಬೇಕದೆ. ಅದಕ್ಕಾಗಿ ಅಗತ್ಯವಿದೆ 2 ಶರೀರಗಳು ಮತ್ತೆ ಒಂದು ಕರ್ಮಕಾಂಡ. ಬಹುಶಃ ಒಂದು ಒಳಸಂಚು ಕೂಡ. ಅರ್ಥವಾಯಿತು. ನೀವು ಹಸ್ತಿನಾಪುರದಿಂದ ಇಷ್ಟೊಂದು ದೂರದ ಕನ್ಯೆಯನ್ನ ಏಕೆ ಆರಿಸಿದ್ದೀರಿ ಅಂತ. ಬೇರೆ ಉಪಾಯವೇ ಇರಲಿಲ್ಲ ಸಂಜೆ. ಮತ್ತೆ ಗಾಂಧಾರದಂತ ಪುಟ್ಟ ರಾಜ್ಯಕ್ಕೆ ನಿಮ್ಮ ಮಾತನ್ನು ತಳ್ಳಿ ಹಾಕುವ ಸಾಹಸವಾದರೂ ಹೇಗೆ ಬಂದಿದೆ? ಹಿಂದಿನ ಘಟನೆಗಳನ್ನು ಅಷ್ಟು ಬೇಗ ನೀವು ಹೇಗೆ ಬರೆಯುವುದು? ಅಂಬಿಕೆ, ಅಂಬಾಲಿಕೆಯರ ಹೊರೆ, ಆ ಕ್ರಂದನ, ಇವು ಯಾವುದೂ ನಿಮ್ಮನ್ನು ಹೆದರಿಸುತ್ತಿದ್ದವೆ? ಯಾಕೆ ಹೆದರಿಸುವುದಿಲ್ಲ? ಶಾಪಗ್ರಸ್ತ ಜೀವನವೇ ನನ್ನ ಹಣೆಯ ಬರಹ. ನಾನು ಏನು ಮಾಡೋದು? ಜೀವನ ತನ್ನಷ್ಟಕ್ಕೆ ತಾನೇ ಎಂದಿಗೂ ಶಾಪಗ್ರಸ್ತವಾಗುವುದಿಲ್ಲ ಮಹಾರಾಜ. ಸ್ವಲ್ಪ ಜನ, ಬಹುಪಾಲು ಜನರ ಪಾಲಿಗೆ ಅದನ್ನು ಶಾಪಗ್ರಸ್ತವನ್ನಾಗಿ ಮಾಡುತ್ತಾರೆ. ಆಮೇಲೆ ತಾವೇ ಜ್ಞಾನವನ್ನು ಹುಡುಕಿಕೊಂಡು ಹೊರಡುತ್ತಾರೆ. ಸಂಜಯ, ಸತ್ಯವತಿ, ಅಂಬಿಕೆ, ಅಂಬಾಲಿಕೆಯರ ಕಣ್ಣೀರಲ್ಲಿ ಮುಳುಗುತ್ತಾ